ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸ್ಗೆ ಈಗೇನು ನಿನ್ನೆ ಒಂದು ಲಿಂಕ್ ಬಿಟ್ಟಿದ್ದಾರಲ್ಲ, ಕ್ಲಾಸ್ ಎದವ್ರದ್ದು ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟ್ ಅಂತ, ಅದು ಮತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ ಬಗ್ಗೆ ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಯಾವಾಗ ಬಿಡ್ಬೋದು ಮತ್ತು ಇದೇ ವೆರಿಫಿಕೇಷನ್ ಸ್ಲಿಪ್ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಮತ್ತು ಭಾಳ ಸ್ಟೂಡೆಂಟ್ಸ್ಗೆ ಎರರ್ ಬರ್ತಾ ಇದೆ. ಯಾರ್ದು ಅಂದರೆ ಕ್ಲಾಸ್ ಎದವ್ರದ್ದು ಒಬ್ಬೊಬ್ರದ್ದು ಏನು ಬರ್ತಾ ಇದೆ, ಫಸ್ಟ್ಗೆ ಓನ್ಲಿ ಇನ್ಸ್ಟ್ರಕ್ಷನ್ ತೋರಿಸ್ತಾ ಇದೆ. ಓಕೆ, ಕೆಲವೊಬ್ಬರದ್ದು ಅವ್ರದ್ದು ಕ್ಯಾಟಗರಿ ಬೇರೆ ಇದೆ, ಆದರೆ GM ತೋರಿಸ್ತಾ ಇದೆ. ಒಬ್ಬೊಬ್ರದ್ದು ಇನ್ಕಮ್ 0 ಅಂತ ತೋರಿಸ್ತಾ ಇದೆ. ಓಕೆ, ಒಬ್ಬೊಬ್ರದ್ದು ಕನ್ನಡ ಮೀಡಿಯಂ ತೋರಿಸ್ತಾ ಇಲ್ಲ. ಭಾಳ ಸ್ಟೂಡೆಂಟ್ಸ್ ಎರರ್ ಬರ್ತಾ ಇದೆ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಹಾಕಿ. ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಎರರು ಭಾಳ ಸ್ಟೂಡೆಂಟ್ಸ್ ಬರ್ತಾ ಇದೆ. ಒಬ್ಬರದ್ದು ಇಬ್ಬರದ್ದು ಆದರೆ ಅವರು ಆನ್ಲೈನ್ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಆನ್ಲೈನ್ ಅಪ್ಲಿಕೇಶನಲ್ಲಿ ಏನು ಮೆನ್ಷನ್ ಮಾಡಿರ್ತಾರಲ್ಲ ಅದೇ ಇರುತ್ತೆ. ಓಕೆ, ಇನ್ ಕೇಸ್ ಅಲ್ಲಿ ಏನಿರುತ್ತಲ್ಲ ಅದೇ ಇರುತ್ತೆ. ಇನ್ ಕೇಸ್ ಚೇಂಜಸ್ ಆದರೆ ನೀವು ವೇಟ್ ಮಾಡ್ಬೋದು. ಅವ್ರು ತಪ್ಪಿರುತ್ತೆ, ಅವ್ರದ್ದು ಅವ್ರು ವೇಟ್ ಮಾಡ್ತಾರೆ. ಏನಾದ್ರು ಅದಕ್ಕೊಂದು ಸೊಲ್ಯೂಷನ್ ಕೊಡ್ಬೋದು ಅನ್ಕೋತೀನಿ. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸ್ ಬಂದಿದೆ, ಒಬ್ಬರದ್ದು ಇಬ್ಬರದಲ್ಲ, ಭಾಳ ಸ್ಟೂಡೆಂಟ್ಸು ಬಂದಿದೆ. ಓಕೆ, ಕೆಲವೊಬ್ಬರಿಗೆ ಇನ್ಸ್ಟ್ರಕ್ಷನ್ ಅಷ್ಟೇ ತೋರಿಸ್ತದೆ. ಓಕೆ, ಆದರೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಯಾವುದು ಕ್ಯಾಟಗರಿ ಮೆನ್ಷನ್ ಇದೆ ಅಲ್ಲಿ ಅದೇ ಇರುತ್ತೆ. ಓಕೆ, ಭಾಳ ಸ್ಟೂಡೆಂಟ್ಸು ಮತ್ತು ಅಲ್ಲಿ ಮೆನ್ಷನ್ ಇಲ್ಲ, ನಂದು ಆ್ಯಕ್ಚುಲಿ ಅಲ್ಲಿ ಎಡಿಟ್ ಮಾಡಿಲ್ಲ, ಇಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದಲ್ಲ, ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಏನಿರುತ್ತಲ್ಲ ಅದೇ ವೆರಿಫೈ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ಇವೇನು ಎರರ್ ಬರ್ತಾಯಿಲ್ಲ, ಇದಕ್ಕೇನಾದ್ರು ಸೊಲ್ಯೂಷನ್ ಕೊಡ್ಬೋದು, ವೇಟ್ ಮಾಡಿ. ಓಕೆ, ಈಗ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಯಾವಾಗ ಬಿಡ್ಬೋದು ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ಈಗ ಕ್ಲಾಸ್ ಬಿಂದ ಜಡ್ದಾಗ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಅಲ್ಲೇ ಕೊಟ್ಟಿದ್ದಾರೆ. ಅವ್ರಿಗೇನು ಆಫ್ಲೈನ್ ವೆರಿಫಿಕೇಷನ್ ಇತ್ತಲ್ಲ ಅಲ್ಲೇ ಅವರಿಗೆ ಎಲ್ಲ ಕೊಟ್ಟಿದ್ದಾರೆ. ಈಗ ನಮ್ಮದು ಭಾಳ ಸ್ಟೂಡೆಂಟ್ಸ್ ಇದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಇದ್ರು. ಫ್ರೆಂಡ್ಸ್, ಅದು ಅಲ್ಲ, ಅದು ಏನು ಗೊತ್ತಾ, ಜಸ್ಟ್ ಅದು ನಿಮ್ಮದು ಕ್ಲಾಸ್ ಏನಾದರೂ ವೆರಿಫೈಡ್ ಆಗಿದೆ ಇಲ್ಲ ಅಂತ ಒಂದು SRNಗೆ ಲಿಸ್ಟ್, ಅದು ಅಷ್ಟೇ. ಓಕೆ, ವೆರಿಫಿಕೇಷನ್ ಸಪ್ರೇಟ್ ಇರುತ್ತೆ ನಿಮಗೆ, ಅದರಲ್ಲಿ ಎಲ್ಲ ಇರುತ್ತೆ. ನಿಮಗೆ ಸೀಕ್ರೆಟ್ ಕೀ ಇರುತ್ತೆ, ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ನಂಬರ್ ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ, ನಿಮ್ಮದು ಇವೆಲ್ಲ ಡಾಕ್ಯುಮೆಂಟ್ಸು SRN ಇರುತ್ತೆ, ಅಂದರೆ ಇದು ವೆರಿಫೈ ಆಗಿದೆ ಇಲ್ಲ ಅಂತ. ಓಕೆ, ಸೊ ಇದೆಲ್ಲ ಇದ್ದು ಲಾಸ್ಟಿಗೆ ಸೈನ್ ಇರುತ್ತೆ. ಸೊ ಅದು ಸಪ್ರೇಟ್ ಇರುತ್ತೆ ನಿಮಗೆ. ಅದರಲ್ಲಿ ಸಪ್ರೇಟಾಗಿ PDF ಬರುತ್ತೆ, ಅದು ನೀವು ಅದನ್ನು ಡೌನ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ 2-3 ದಿನದಲ್ಲಿ ಬಿಡ್ತಾರೆ. ಇವರೆಲ್ಲ ಕ್ಲಿಯರ್ ಆದಮೇಲೆ ಇದಕ್ಕೇನೋ ಸೊಲ್ಯೂಷನ್ ಬಿಟ್ಟರೆ, ಈಗೇನು ಕೆಲವು ಸ್ಟೂಡೆಂಟ್ಸ್ ಎರರ್ ಬರ್ತಾ ಇದ್ದಿಲ್ಲ, ಅದಕ್ಕೇನೋ ಸೊಲ್ಯೂಷನ್ ಬಿಟ್ಟರೆ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಇಲ್ಲದ ಇನ್ನು 2-3 ದಿನದಲ್ಲಿ ಸದ್ಯದಲ್ಲಿ ಬಿಡ್ತಂತ ಹೇಳಿದ್ದಾರೆ ಆಲ್ರೆಡಿ. ಓಕೆ, ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂತ ಕೇಳ್ತಾಯಿದ್ರು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ, ಮೊದಲಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಸ್ಲಿಪ್ಪು ಡೌನ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಪ್ರೊಸೆಸ್ಸು. ಇದು ಮುಗಿದ ಮೇಲೆ, ಓಕೆ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಅದರೆಲ್ಲ ಇರುತ್ತಲ್ಲ, ಅದನ್ನ ಇಟ್ಕೊಂಡು ನೆಕ್ಸ್ಟು ನಿಮಗೆ ಫಸ್ಟ್ ರೌಂಡ್ದು ಶೆಡ್ಯೂಲ್ ಬಿಡ್ತಾರೆ. KCT ಆಪ್ಷನ್ ಎಂಟ್ರಿದು ಫಸ್ಟ್ ರೌಂಡು ಶೆಡ್ಯೂಲ್ ಬಿಡ್ತಾರೆ. ಆ ಶೆಡ್ಯೂಲ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿಗೆ ನಿಮ್ಮ ಕಾಲೇಜ್ ಅಷ್ಟರೊಳಗೆ ನಿಮ್ಮ ಕಾಲೇಜ್ ಲಿಸ್ಟ್ ಎಲ್ಲ ರೆಡಿ ಇರಬೇಕು. ಅಷ್ಟರೊಳಗೆ ನೀವು ಸ್ಟಾರ್ಟ್ ಮಾಡಬೇಕು ಆಪ್ಷನ್ ಎಂಟ್ರಿನ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆದ ತಕ್ಷಣ ಚಾಯ್ಸ್ ಸೆಲೆಕ್ಷನು, ಆಮೇಲೆ ಕಾಲೇಜ್ ಜಾಯ್ನಿಂಗು ಅವೆಲ್ಲ ಇರುತ್ತೆ. ಇಷ್ಟೇ ಪ್ರೊಸೆಸ್. ಇವು ನೆಕ್ಸ್ಟ್ ಬೇರೆ ಪ್ರೊಸೆಸ್ ಏನಿಲ್ಲ, ಎಲ್ಲ ಮುಗೀತು ಆಲ್ರೆಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಎಲ್ಲ ಮುಗೀತು. ನೆಕ್ಸ್ಟ್ ಡೌನ್ ಮಾಡ್ಕೊಳ್ಳೋದು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದು ಅಷ್ಟೇ. ನೀವು ಅಷ್ಟರೊಳಗೆ ನಿಮ್ಮ ಕಾಲೇಜ್ ಲಿಸ್ಟ್ ಎಲ್ಲ ರೆಡಿ ಇರಬೇಕು. ಓಕೆ ಫ್ರೆಂಡ್ಸ್, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.